ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಬೇರೆ ಒಂದು ಡಿವೈಸಿಂದ ಹೇಗೆ ನಿಮ್ಮ ಫೋನಲ್ಲೇ ರಿಮೂವ್ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್, ಈಗ ಒಂದು ಸಿಸ್ಟಮಲ್ಲಿ ಲಾಗಿನ್ ಆಗಿರ್ತೀರಾ. ಲಾಗಿನ್ ಆದಾಗ ಏನಂತ ಕೇಳುತ್ತೆ, ಮತ್ತೊಂದು ಕೂಡ ಜಿಮೇಲ್ ಐ ಡಿ ಲಾಗಿನ್ ಆಗಿರುತ್ತೆ. ಕೆಳಗಡೆ ನೀವು ಸೈನ್ ಔಟ್ ಕೊಡ್ಬೇಕಾರೆ ಅಥವಾ ಲಾಗೌಟ್ ಕೊಡ್ಬೇಕಾದ್ರೆ ಸೈನ್ ಔಟ್ ಆಲ್ ಅಕೌಂಟ್ ಅಂತ ಕೇಳುತ್ತೆ. ಆಗ ಒಂದನ್ನು ರಿಮೂವ್ ಮಾಡೋಕ್ಕಾಗಲ್ಲ, ಎರಡನ್ನೂ ರಿಮೂವ್ ಆಗ್ಬಿಡ್ತವೆ. ಹಾಗಿದ್ರೆ ಅದನ್ನು ಒಂದನ್ನೇ ರಿಮೂವ್ ಮಾಡೋದು ಹೇಗೆ? ಅಥವಾ ನಿಮ್ಮ ಒಂದು ಫೋನಲ್ಲಿ ಲಾಗಿನ್ ಆಗಿರ್ತೀರಾ, ಅಥವಾ ಬೇರೆ ಒಂದು ಫೋನಲ್ಲಿ ಲಾಗಿನ್ ಆಗಿ ಹಾಗೆ ಬಿಟ್ಬಿಟ್ಟಿರ್ತೀರಾ, ಅಥವಾ ನಿಮ್ಮ ಮದರ್ಗೋ ಅಥವಾ ನಿಮ್ಮ ಫ್ರೆಂಡ್ಸ್ಗೋ ಯಾರೋ ಕೊಟ್ಟಿದ್ದೀರಾ ಫೋನು. ಅದು ಯೂಸ್ ಅಂದರೆ ನಿಮ್ಮ ಫೋನ್ ಯೂಸ್ ಮಾಡ್ತಾ ಇರೋದನ್ನ ಕಂಪ್ಲೀಟಾಗಿ ಅವರೇ ಕೊಟ್ಬಿಟ್ಟಿರ್ತೀರಾ, ಯೂಸ್ ಮಾಡ್ಕೊಳ್ಳಿ ಅಂತ. ಆ ಒಂದು ಫೋನಲ್ಲಿ ನಿಮ್ಮೊಂದು ಜಿಮೇಲ್ ಐ ಡಿ ಹಾಗೇ ಇರುತ್ತೆ. ಹಾಗಿದ್ರೆ ಅವ್ರ ಮೊಬೈಲು ಸಿಗೋದಿಲ್ಲ ನಿಮ್ಮ ಕೈಗೆ, ರಿಮೂವ್ ಮಾಡೋಕ್ಕೆ ಅವರೆಲ್ಲೋ ಇರ್ತಾರೆ. ಹಾಗಿದ್ರೆ ನಿಮ್ಮ ಒಂದು ಫೋನಲ್ಲೇ ಅಂದರೆ ನೀವು ಯೂಸ್ ಮಾಡೋಂಥ ಫೋನಲ್ಲೇ ಲಾಗಿನ್ ಆಗಿರ್ತೀರಾ. ಅದು ಕೂಡ ಆ ಒಂದು ಮೊಬೈಲಲ್ಲಿ ಲಾಗಿನ್ ಆಗಿರುತ್ತೆ ನಮ್ಮ ಒಂದು ಜಿಮೇಲ್ ಐ ಡಿ. ಅದನ್ನು ಈಸಿಯಾಗಿ ನಿಮ್ಮ ಒಂದು ಫೋನಿಂದಲೇ ಲಾಗಿನ್ ಆಗಿ ರಿಮೂವ್ ಮಾಡ್ಕೋಬೋದು. ಅದು ಹೇಗೆ ರಿಮೂವ್ ಮಾಡೋದಂತ ಈ ವಿಡಿಯೋದಲ್ಲಿ ಲೈವ್ ಆಗಿ ನಿಮಗೆ ರಿಮೂವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬನ್ನಿ ಲೈವ್ ತೋರಿಸ್ತೀನಿ ನಿಮಗೆ. ನಿಮ್ಮ ಒಂದು ಫೋನಲ್ಲಿ ಜಿಮೇಲ್ ಲಾಗಿನ್ ಆಗಿರ್ತೀರಲ್ವ, ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ. ಜಿಮೇಲ್ ಕಾಣ್ತಾ ಇದೆ, ಕ್ಲಿಕ್ ಮಾಡಿದೆ. ನಿಮಗೆ ಕಾಣ್ತಾ ಇರೋದು ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಅದರ ಒಂದು ಪ್ರೊಫೈಲ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸಮ್ ಆಪ್ಷನ್ಸ್. ನಿಮಗೆ ಕಾಣ್ತಾ ಇದೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಹೋಮ್, ಪರ್ಸನಲ್ ಇನ್ಫಾರ್ಮೇಷನ್ ಆ್ಯಂಡ್ ಡಾಟಾ ಪ್ರೈವಸಿ. ನೆಕ್ಸ್ಟ್ ಒನ್ ಈಸ್ ಸೆಕ್ಯೂರಿಟಿ. ನಿಮಗೆ ಕಾಣ್ತಾ ಇರೋದು ಇದು ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಲವೊಂದು ಆಪ್ಷನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಗೂಗಲ್ ಪ್ರಾಂಪ್ಟ್ ಅಂತ ಇದೆ. ಗೂಗಲ್ ಪ್ರಾಂಪ್ಟ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಯೂಸ್ ಪಿನ್ ಅಂತ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಒಂದು ಫೋನಿಗೆ ಸ್ಕ್ರೀನ್ ಲಾಕ್ ಪಿನ್ನನ್ನು ಇಟ್ಟಿದ್ರೆ ಸ್ಕ್ರೀನ್ ಲಾಕ್ ಪಿನ್ನನ್ನು ಕೇಳುತ್ತೆ. ಪ್ಯಾಟ್ರನನ್ನು ಇಟ್ಟಿದ್ರೆ ಪ್ಯಾಟ್ರನನ್ನು ಕೇಳುತ್ತೆ. ಅದನ್ನು ಎಂಟರ್ ಮಾಡಿ. ನಿಮ್ಮೊಂದು ಸ್ಕ್ರೀನ್ ಲಾಕ್ ಪಿನ್ನನ್ನು ಅಥವಾ ಪ್ಯಾಟ್ರನನ್ನು ಎಂಟರ್ ಮಾಡಿ ಲಾಗಿನ್ ಆಗುತ್ತೆ. ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿ. ಲಾಗಿನ್ ಆಯ್ತು. ನಿಮಗೆ ಕಾಣ್ತಾ ಇರ್ಬೋದು ಯುವರ್ ಗೂಗಲ್ ಪ್ರಾಂಪ್ಟ್ ಡಿವೈಸಸ್ ಅಂತ ಇದೆ. ಯಾವ ಒಂದು ಡಿವೈಸಲ್ಲಿ ನಿಮ್ಮೊಂದು ಜಿಮೇಲ್ ಐ ಡಿ ಲಾಗಿನ್ ಆಗಿದೆ ಅಂತ. ಎರಡೇ ಡಿಸ್ಪ್ಲೇ ಆಗ್ತಾ ಇದೆ. ನಿಮಗೆ ಕಾಣ್ತಾ ಇರ್ಬೋದು ಮ್ಯಾನೇಜ್ ಡಿವೈಸಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ಯಾವ ಒಂದು ಫೋನಲ್ಲೆಲ್ಲ ಲಾಗಿನ್ ಆಗಿದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಕಾಣ್ತಾ ಇರೋದು ಆ್ಯಂಡ್ರಾಯ್ಡ್ ಫೋನಲ್ಲಿ ಡಿಸ್ಪ್ಲೇ ಆಗಿದೆ ವಿವೋ V2022 ಅಂತ. ಮತ್ತೆ ನಿಮಗೆ ಕಾಣ್ತಾ ಇರೋದು 2 ಸೆನ್ಷನ್ ವಿಂಡೋಸ್ ಕಂಪ್ಯೂಟರ್ ಕೂಡ ಲಾಗಿನ್ ಆಗಿದೆ, ಮತ್ತು ಐಫೋನಲ್ಲಿ ಕೂಡ ಲಾಗಿನ್ ಆಗಿದೆ. ಈ ರೀತಿಯಾಗಿ 4 ಡಿವೈಸಲ್ಲಿ ಲಾಗಿನ್ ಆಗಿದೆ. ಈಗ ಅದನ್ನು ರಿಮೂವ್ ಮಾಡ್ಬೇಕು. ಅಂದರೆ ಲಾಗಿನ್ ಆಗಿರುತ್ತಲ್ಲ ಆ ಡಿವೈಸಿಂದ ರಿಮೂವ್ ಮಾಡಬೇಕು ನಿಮ್ಮೊಂದು ಜಿಮೇಲ್ ಅಕೌಂಟನ್ನು. ಅದು ಹೇಗೆ ಅಂದರೆ ನಿಮಗೆ ಕಾಣ್ತಾ ಇರ್ಬೋದು ವಿಂಡೋಸಲ್ಲಿ ಲಾಗಿನ್ ಆಗಿದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಪಿನ್ನನ್ನು ಎಂಟರ್ ಮಾಡಿ. ಸ್ಕ್ರೀನ್ ಪಿನ್ನನ್ನು ಎಂಟರ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕಾಣುತ್ತೆ. ವೆಯ್ಟ್ ಮಾಡಿ ಒಂದು 5 ಸೆಕೆಂಡ್. ನಿಮಗೆ ಕಾಣ್ತಾ ಇರ್ಬೋದು ಪಕ್ಕದಲ್ಲಿ ಸೈನ್ ಔಟ್ ಅಂತ ಇದೆ. ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಔಟ್ ಆನ್ ವಿಂಡೋಸ್ ಅಂತ ಇದೆ. ನಿಮಗೆ ಕಾಣ್ತಾ ಇರೋದು ಇಲ್ಲಿ ಸೈನ್ ಔಟ್ ಕೊಟ್ಟಿದ ತಕ್ಷಣ ಬ್ಯಾಕ್ ಸೈಡ್ ಸಿಸ್ಟಮಲ್ಲಿ ಲಾಗಿನ್ ತೋರಿಸಿದ್ನಲ್ವ, ಅಲ್ಲೂ ಕೂಡ ಲಾಗೌಟ್ ಆಗುತ್ತೆ ಕಂಪ್ಲೀಟಾಗಿ. ಇದೇ ರೀತಿ ಕೂಡ ನೀವು ಲಾಗೌಟ್ ಮಾಡ್ಬೋದು ಬೇರೆ ಒಂದು ಡಿವೈಸಿಂದ ನಿಮ್ಮೊಂದು ಜಿಮೇಲ್ ಐ ಡಿನ. ಓಕೆ, ಜಸ್ಟ್ ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡಿ. ಡನ್, ಬಟ್ ಸಮ್ ಆ್ಯಪ್ಸ್ ಮೈಟ್ ಸ್ಟಿಲ್ ಹ್ಯಾವ್ ಆ್ಯಕ್ಸೆಸ್ ಅಂತ ಇದೆ. ಜಸ್ಟ್ ಓಕೆ ಕೊಡಿ. ಕಂಪ್ಲೀಟಾಗಿ ನಿಮಗೆ ಕಾಣ್ತಾ ಇರೋದು ರಿಮೂವ್ ಆಯಿತು. ಕಾಣ್ತಾ ಇದೆ ವಿಂಡೋಸ್ ಸೆನ್ಷನ್. ಜಸ್ಟ್ 12 ಮಿನಿಟ್ಸ್ ಎಗೋ ಅಂತ ತೋರಿಸ್ತಾ ಇದೆ, ಲಾಗಿನ್ ಆಗಿತ್ತು. ಈಗ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಹಾಗಿದ್ರೆ ಅಲ್ಲಿ ರಿಮೂವ್ ಕೂಡ ಆಗಿರುತ್ತಾ ಅಂದರೆ ಸಿಸ್ಟಮಲ್ಲಿ ರಿಮೂವ್ ಕೂಡ ಆಗಿದೆಯಾ ಅಂತ ನೀವು ಅಕಸ್ಮಾತ್ ಚೆಕ್ ಮಾಡ್ಕೋಬೇಕಾದ್ರೆ ನಿಮಗೆ ಡೌಟ್ ಇರುತ್ತೆ. ನಾನು ಲಾಗೌಟ್ ಮಾಡಿದ್ದೆ, ಬಟ್ ಆ ಸಿಸ್ಟಮಲ್ಲಿ ಲಾಗೌಟ್ ಆಗಿದೆ ಇಲ್ಲ ಅಂತ ಗೊತ್ತಾಗಬೇಕಲ್ಲ ಅಂತ ಏನಾದರೂ ಡೌಟ್ಸ್ ಇದ್ದರೆ ಅದು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ಲಾಗೌಟ್ ಆಗಿರುತ್ತೆ. ನಿಮಗೆ ಕಾಣ್ತಾ ಇರೋದು ಈ ಒಂದು ಜಿಮೇಲ್ ಮೇಲೆ ಕ್ಲಿಕ್ ಮಾಡಿದರೆ ಲಾಗಿನ್ ಆಗೋದಿಲ್ಲ. ನಿಮಗೆ ಕಾಣ್ತಾ ಇದೆ ವೆರಿಫೈ ಇಟ್ಸ್ ನೋ ಅಂತ. ಎಕ್ಸ್ಪೈರಿ ಆಗಿದೆ ಅಂತ ಅರ್ಥ. ಓಕೆ, ಮತ್ತೆ ಲಾಗಿನ್ ಆಗಬೇಕಾಗುತ್ತೆ ನೀವು ಆ ಒಂದು ಸಿಸ್ಟಮಲ್ಲಿ. ಈ ರೀತಿಯಾಗಿ ಕಂಪ್ಲೀಟಾಗಿ ಲಾಗೌಟ್ ಆಗಿರುತ್ತೆ. ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.